ಇವತ್ತ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಅಂದರೆ, ನಾಳೆ ಆಗಸ್ಟ್ 1ನೇ ತಾರೀಕಿಗೆ ವಿಜಯ ಮಾಂತೇಶ್ ಅವರ ಒಂದು ಜನ್ಮದಿನದಂದು ಇಡೀ ರಾಜ್ಯದಾದ್ಯಂತ ವ್ಯಸನ ಮುಕ್ತ ದಿನಾಚರಣೆಯನ್ನು ನಮ್ಮ ಮಂಡಳಿ ವತಿಯಿಂದ ಆಚರಣೆ ಮಾಡ್ತೀವಿ ನಾವು. ಆದರೆ ನಾನು ಮಂಡಳಿಯ ಅಧ್ಯಕ್ಷನಾದ ಮೇಲೆ, ಅದು ಶಾಪುರ ತಾಲೂಕಿನವನಾಗಿರೋದ್ರಿಂದ, ರಾಜ್ಯ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭೀಮರಾಯನಗುಡಿಯಲ್ಲಿ ಅಗ್ರಿಕಲ್ಚರ್ ಆಡಿಟೋರಿಯಂನಲ್ಲಿ ಮಾಡ್ಬೇಕಂತಕ್ಕಂಥ ಒಂದು ನಿರ್ಧಾರ ಕೂಡ ಮಾಡಿದ್ದೀವಿ. ಹಾಗಾಗಿ ಮೊನ್ನೆ ಡಿ ಸಿ ಅವ್ರ ಜೊತೆ ಇದನ್ನು ಇಡೀ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಒಟ್ಟು ಮಾತಾಡಿ, ಯಾಕಂದರೆ ಈ ಎಲ್ಲ ಇಲಾಖೆಯವರು ಇದರ ಜೊತೆಗೆ ಸಂಪೂರ್ಣವಾಗಿ ಸಹಮತ ಮತ್ತು ತೀರ್ಮಾನದಿಂದ ಇವರು ನಮ್ಮಲ್ಲಿ, ಯಾಕಂದರೆ ನಮ್ಮ ಬೋರ್ಡಿಗೆ ಇರತಕ್ಕಂಥ ಇತಿಮಿತಿ ಭಾಳ ಕಮ್ಮಿ ಇದೆ. ಯಾಕಂದರೆ ದುಡ್ಡಿನ ಅವಶ್ಯಕತೆಯೂ ಇತಿಮಿತಿ ಕಮ್ಮಿ ಇರೋದ್ರಿಂದ ನಾವು ಈ ಅಧಿಕಾರಿಗಳು ಕೂಡ ಅದು ಸಂಪೂರ್ಣ ತೀರ್ಮಾನದಿಂದ ಈ ಕಾರ್ಯಕ್ರಮನ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ಯಶಸ್ವಿಯಾಗಿ ನಡೆಸ್ತಕ್ಕಂಥ ಕೆಲಸದಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒತ್ತಾಯನ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ. ಅವರೆಲ್ಲರೂ ಈಗ ಎಲ್ಲರೂ, ಯಾಕಂದರೆ DDPIನೂ ಕೂಡ, ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆರೋಗ್ಯ ಇಲಾಖೆಯವರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯ ಮಹಿಳೆಯರು ಕಾರ್ಯಕರ್ತರು, ಎಲ್ಲರನ್ನ ಪಾಲ್ಗೊಳ್ತಕ್ಕಂಥ ಪಂಚಾಯತಿ PDOಗಳು, ಆ ರೀತಿ ಪಂಚಾಯತಿ ಒಂದು ಜಾಗೃತಿ ವೇದಿಕೆ ಅಂತ ಏನೋ ಒಂದು ಇದು ಮಾಡಿದ್ದಾರೆ, ಆ ಮಹಿಳೆಯರು ಕೂಡ ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಒಂದು ಇದಕ್ಕೆ ಈ ಒಂದು ಒಟ್ಟು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಪಾಲ್ಗೊಳ್ತಕ್ಕಂಥ ಜಿಲ್ಲೆಯ ಜನರನ್ನು, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಜಿಲ್ಲೆಯ ಆಶಾ ಕಾರ್ಯಕರ್ತರು, ಅಂಗನವಾಡಿಯ ಕಾರ್ಯಕರ್ತರು ಈ ಆಗಸ್ಟ್ 1ನೇ ತಾರೀಕಿಗೆ 11 ಗಂಟೆಗೆ ಬೀಗುಡಿಯಲ್ಲಿ ಕಾರ್ಯಕ್ರಮ ಇದೆ. ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ಕಡ್ಡಾಯವಾಗಿ ತಾವು ಮೀಟಿಂಗ್ ಮಾಡಿ ಆದೇಶ ಮಾಡ್ಬೇಕಂತಕ್ಕಂಥದ್ದು ಅಧಿಕಾರಿಗಳಿಗೆ ನಾವು ಸೂಚಿಸಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಅವ್ರನ್ನು ನಾವು ಪುನಃ ಅವರಿಗೆ ಎಲ್ಲ ರೀತಿಯ ಒತ್ತಾಯಗಳನ್ನು ಮಾಡ್ತೀವಿ. ಯಾರೂ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಕೊಡಂಗಿಲ್ಲ ಅಂತಕ್ಕಂಥ ಮಾತನ್ನು ಜಿಲ್ಲಾಧಿಕಾರಿಯವ್ರ ಕಡೆಯಿಂದ ಒಂದು ಆಶ್ವಾಸನೆ ಇದೆ. ಅದಕ್ಕಾಗಿ ಈ ಒಂದು ವಿಚಾರ ಭಾಳ ಹಗುರವಾಗಿ ತಗೊಳ್ಳೋಂಥದ್ದಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಬೋರ್ಡಿನ ಅಧ್ಯಕ್ಷನಾಗಿ ಮಾತಾಡಬೇಕಾದ್ರೆ, ಯಾಕಂದರೆ ಆರೋಗ್ಯ ಒಂದು ಸ್ವಾಸ್ಥ್ಯ ಮತ್ತು ಆರೋಗ್ಯ ಸಮಾಜ ಇರಬೇಕಾದ್ರೆ ಈ ವ್ಯಸನಗಳಿಂದ ವ್ಯಕ್ತಿ ಮುಕ್ತನಾಗಿದ್ದಾಗ ಮಾತ್ರ ಆರೋಗ್ಯ ಮತ್ತು ಸ್ವಾಸ್ಥ್ಯ ಸಮಾಜ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಈ ಒಂದು ವಿಚಾರದಲ್ಲಿ ಬರೇ ಸರ್ಕಾರದ ಒಂದು ಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರದಾರರು ಅಷ್ಟೇ ಅಲ್ಲ, ಪತ್ರಿಕಾ ಬಾಂಧವರು ಕೂಡ ಇದರಲ್ಲಿ ಭಾಳ ಪ್ರಮುಖವಾಗಿ ಅದನ್ನು ಒತ್ತು ಕೊಡ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥ ದಿಕ್ಕಿನಲ್ಲಿ ತಮ್ಮದು ಕೂಡ ಅಷ್ಟೇ ಪ್ರಮುಖ ಪಾತ್ರ ಇದೆ. ಪ್ರತಿಯೊಬ್ಬ ಮನುಷ್ಯರನ್ನು ನಾವು ಪಾಲ್ಗೊಳ್ತಕ್ಕಂಥ ಒಂದು ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಅದಕ್ಕೆ ಎಲ್ಲ ಅಧಿಕಾರಿಗಳನ್ನು ನಾವು ಹೇಳಿದಂಗೆ ಅವರು ಒಪ್ಕೊಂಡಿರೋದ್ರಿಂದ ತಾವು ಕೂಡ ಈ ನಾಳೆ 1ನೇ ತಾರೀಕಿನ ಕಾರ್ಯಕ್ರಮ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ತಕ್ಕಂಥ ಆದೇಶ ಪುನಃ ಒಂದು 2ನೇ ಸಲ, ಯಾಕಂದರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಜಿಲ್ಲಾಧಿಕಾರಿಯವರ ಉಪಸ್ಥಿತಿಯಲ್ಲಿ ಮಾಡ್ಬೇಕಂದಿದ್ದೀವಿ. ಅವರ ತಾಯಿಗೆ ಅತ್ಯಂತ ಸೀರಿಯಸ್ ಇರೋದ್ರಿಂದ ಮೊನ್ನೆನೂ ಕೂಡ ಇಲ್ಲ, ಇವತ್ತೂ ಇಲ್ಲ. ಹೀಗಾಗಿ ಅವರ ಅನುಪಸ್ಥಿತಿಯಲ್ಲಿ ಪುನಃ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ.